ಇಂದು ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಅರಮನೆಯಲ್ಲಿ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ಮೈಸೂರಿಗೆ ಇದೊಂದು ವಿಶೇಷವಾದಂತಹ ಸಂಗತಿ. ಪ್ರತಿ ವರ್ಷ ದಸರಾದ ಸಂದರ್ಭದಲ್ಲೇ ಪ್ರವಾಸೋದ್ಯಮ ದಿನಾಚರಣೆ ನಾವು ಆಚರಣೆ ಮಾಡ್ತೀವಿ. ಬಹುಶಃ ಕಳೆದ ವರ್ಷವೂ ನಾನು ನನ್ನ ಸಲಹೆಗಳನ್ನ ಕೊಟ್ಟಿದ್ದೆ. ಈಗಲೂ ಸಹ ನಾನು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸಿದ್ದೇನೆ. ಪ್ರವಾಸೋದ್ಯಮ ಕ್ಷೇತ್ರ ಇದು ಹೊಸ ಉದ್ಯಮಿಗರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗಿರುವಂಥದ್ದು. ನಮ್ಮ ಈ ಪ್ರಾಂತ್ಯದ ಹಿನ್ನೆಲೆ, ನಮ್ಮ ಇತಿಹಾಸ, ನಮ್ಮ ಜಿಲ್ಲೆ ಮೂರು ದಿಕ್ಕಿನಲ್ಲೂ ನೀರು ಹರಿತಾ ಇರುವಂತಹ ಜಿಲ್ಲೆ. ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗಿರುವಂಥದ್ದು. ಇದರ ಜೊತೆಗೆ ಕೇವಲ ನೆಪಕ್ಕಾಗಿ ನಾವು ಕಾರ್ಯಕ್ರಮಗಳು ಮಾಡುವಂಥದ್ದಲ್ಲ. ಪ್ರವಾಸೋದ್ಯಮ ಬೆಳೆಸುವಂಥದ್ದಕ್ಕೆ ನಮ್ಮ ಈ ಕ್ಷೇತ್ರಕ್ಕೆ ಸಹಕಾರಿಯಾಗಿರುವಂತಹ ಅನೇಕ ಉದ್ಯಮಿಗಳಿದ್ದಾರೆ. ಅವರ ಕಷ್ಟ ಸುಖಗಳು ಏನು ಅನ್ನೋದು ಕೂಡ ನಾವು ಕೇಳುವಂಥ ಒಂದು ಪದ್ಧತಿನ ಇಟ್ಕೋಬೇಕು. ಬರುವಂಥ ಪ್ರವಾಸಿಗರಿಗೆ ಮೈಸೂರನ್ನ, ನಮ್ಮ ಐತಿಹಾಸಿಕವಾದಂತಹ ಸ್ಥಳಗಳನ್ನ ತೋರಿಸುವಂತಹ ಪ್ರಯತ್ನಗಳು ಮಾಡಬೇಕು. ಇದರ ಜೊತೆಗೆ ನಮ್ಮ ಮುಂದೆ ಇರುವಂತಹ ಅನೇಕ ಸವಾಲುಗಳಿಗೆ ನಾವು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ಆಗಬೇಕು. ಇವತ್ತು ಏನೋ 4 ಕಲಾ ತಂಡಗಳನ್ನ ಹಾಕಿ ನಾವು ಒಂದು ಜಾಥಾ ಮಾಡುವಂಥದ್ದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಹೊಸ ಯುವಕರಿಗೆ ಪ್ರವಾಸೋದ್ಯಮದ ಮೂಲಕ ಉದ್ಯೋಗ ಸೃಷ್ಟಿ ಮಾಡುವಂಥ ಅವಕಾಶಗಳನ್ನ ನಾವು ಕೊಡಬೇಕು. ವಿಶೇಷವಾದಂತಹ ಆದ್ಯತೆಗಳನ್ನ ಕೊಟ್ಟಾಗ ನಮ್ಮ ನಗರದ ಹಿನ್ನೆಲೆ ರಾಜ ಮಹಾರಾಜರ ಕಾಲದಿಂದಲೂ ಏನೋ ಒಂದು ಪ್ರವಾಸೋದ್ಯಮಕ್ಕೆ ಚಾಲನೆ ಕೊಟ್ಟಿದ್ರು. ಆ ಅಡಿಪಾಯದ ಮೇಲೆ ನಾವು ಗಟ್ಟಿಯಾಗಿ ನಮ್ಮ ಭವ್ಯವಾದಂತಹ ಲೋಕವನ್ನು ಕಟ್ಟುವಂತಹ ಕೆಲಸ ಮಾಡಿದ್ರೆ ಮಾತ್ರ ನಾವು ಪ್ರವಾಸೋದ್ಯಮಕ್ಕೆ ನಿಜಕ್ಕೂ ನಾವು ಗೌರವಿಸುವಂತಹ ಕೆಲಸ ಆಗುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮ ಏನಾಗಿದೆ ಅದಕ್ಕೆ ಚಾಲನೆ ಕೊಡುವಂಥದ್ದಕ್ಕೆ ನಾನು ಭಾಗಿಯಾಗಿದ್ದೇನೆ. ಆದರೆ ನನ್ನ ಅನಿಸಿಕೆ ಮಟ್ಟಕ್ಕೆ ಇದು ಕಾರ್ಯಕ್ರಮ ಆಗಿಲ್ಲ ಅಂತ ನಾನು ಭಾಳ ನೇರವಾಗಿ ಹೇಳ್ತೇನೆ. ನಾನು ಯಾವುದೇ ವಿಚಾರ ಬಚ್ಚಿಡುವಂಥದ್ದಲ್ಲ. ನಿನ್ನೆ ರಾತ್ರಿ ನನಗೆ ಬಂದು ಆಹ್ವಾನ ಪತ್ರಿಕೆಯನ್ನು ಕೊಟ್ಟರು ನನಗೆ ನಮ್ಮ ಶ್ರೀವತ್ಸವ. ನಾನಂದ್ರೆ ಏನ್ರಿ ಇದು ಕಾರ್ಯಕ್ರಮ ಮಾಡುವಂಥ ವಿಧಾನನ ಇದು ಅಂದ್ರೆ, ಸರ್ ನಮ್ಮ ಹತ್ರ ಜನ ಇರಲಿಲ್ಲ, ಸಮಯ ಇರಲಿಲ್ಲ. ಪ್ರತಿ ವರ್ಷ 27ನೇ ತಾರೀಕೆ ಬರುವಂಥದ್ದು. ಒಂದು ವರ್ಷ ಸಿದ್ಧತೆ ಮಾಡ್ಕೊಳ್ಳುವಂಥದ್ದಕ್ಕೆ ನಿಮ್ಮ ಹತ್ರ ಸಮಯ ಇಲ್ವಾ? ಅವ್ರು ಮಾಡೋಕ್ಕಾಗಿಲ್ಲ, ಇಲಾಖೆ ಮಾಡೋಕ್ಕಾಗಿಲ್ಲ ಅಂದರೆ ಖಾಸಗಿ ಇವತ್ತು ನಮ್ಮ ಹೋಟೆಲ್ ಉದ್ಯಮಿಗಳು ಮತ್ತು ಪ್ರವಾಸೋದ್ಯಮದ ಜೊತೆ ಕೈ ಜೋಡಿಸುವಂಥ ಟ್ರಾನ್ಸ್ಪೋರ್ಟ್ ಆಪರೇಟರ್ಸು ಅವ್ರು ಇದಕ್ಕಿಂತ ಅದ್ದೂರಿ ಮಾಡೋರು. ಇದನ್ನು ನಾನು ಸರ್ಕಾರಕ್ಕೆ ಗಮನಕ್ಕೆ ಇಲ್ಲ, ಎಲ್ಲ ಕಾರ್ಯಕ್ರಮ ಬರ್ತಾ ಇದೆ. ಇದೊಂದು ವಿಶೇಷವಾಗಿ ಪ್ರವಾಸೋದ್ಯಮ ಇಲಾಖೆಯ ಕಾರ್ಯಕ್ರಮ ಸಿದ್ಧತೆ ಇಲ್ಲದೆ ಇದು ಆಗಿರುವಂಥದ್ದು ನಮ್ಮೆಲ್ಲರಿಗೂ ಕಾಣ್ತದೆ. ಇಲ್ಲ, ಪ್ರವಾಸಿಗರು ತಾನೇ ಬರ್ತಾರೆ. ಮೈಸೂರು ತನ್ನದೇ ಆದಂಥ ಹೆಸರು ಮಾಡಿದ್ದಾರೆ. ಕಾಲಕ್ಕೆ ಬರುವಂಥ ಅಧಿಕಾರಿಗಳಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮ ಜೊತೆಗೆ ಕೈ ಜೋಡಿಸಿ ಖಾಸಗಿ ವ್ಯಕ್ತಿಗಳು ಅವರ ಉದ್ಯಮಿಗಳಿಂದ ಏನು ಆಕರ್ಷಣೆ ಮಾಡ್ತಾ ಇದ್ದಾರೆ, ಅವರು ಈ ಪ್ರವಾಸೋದ್ಯಮ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಪೂರಕವಾದಂಥ ಶಕ್ತಿ ಕೊಡಬೇಕಾಗಿರುವಂಥದ್ದು ಸರ್ಕಾರ. ನೋಡಿ, ನಿನ್ನೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಧರ್ಮಸ್ಥಳದ ಧರ್ಮದರ್ಶಿಗಳಾದಂತಹ ವೀರೇಂದ್ರ ಹೆಗಡೆ ಅವರು ಕೂಡ SITಯ ಮೂಲಕ ಸತ್ಯಸಂಗತಿಗಳು ಹೊರ ಬರ್ತಾ ಇದೆ ಅನ್ನೋ ಮಾತನ್ನ ಹೇಳಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಪ್ರತಿಯೊಂದಕ್ಕೂ ವಿಶ್ಲೇಷಣೆ ಮಾಡೋದು ಸರಿಯಲ್ಲ. ಕಾದ್ ನೋಡೋಣ ಏನ್ ಬರುತ್ತೆ. ಇಲ್ಲಲ್ಲ, ಏನ್ ಬರುತ್ತೆ ಅಂತ ಕಾದ್ ನೋಡೋಣ. ನಾನು ಹೇಳುವಂಥದ್ದು, ಸರ್ವೋಚ್ಚ ನ್ಯಾಯಾಲಯದಲ್ಲಿ PIL ಯಾರೋ ಹಾಕ್ತರು, ಆದರೆ ನಮ್ಮ ಮುಂದೆ ಇರುವಂಥದ್ದು
ಯಾವಾಗ ಒಂದು ಪವಿತ್ರ ಸ್ಥಾನಕ್ಕೆ ಅಪಮಾನ ಮಾಡುವಂಥದ್ದು, ಅವರ ಮೇಲೆ ಬೆರಳೆತ್ತುವಂಥದ್ದಾಗುತ್ತೆ, ಸತ್ಯ ಸಂಗತಿಗಳು ಹೊರ ಬರಲೇಬೇಕು. ತನಿಖೆ ಮಾಡುವಂಥ ವಿಧಾನ ನೀವು ಹೇಳೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ. ನೋಡಿ, ಮಾಹಿತಿ ಏನು ಬರುತ್ತೆ ಅದರ ಮೇಲೆ ಆಧಾರದ ಮೇಲೆ ತೀರ್ಪುಗಳು ಬರುತ್ತೆ. ಈಗಾಗಲೇ ನಮಗೆ ಸತ್ಯ ಸಂಗತಿ ಹೊರಗೆ ಬರ್ತಾ ಇದೆ. ಹೀಗಾಗಿ ಆ ಕ್ಷೇತ್ರದ ಪವಿತ್ರತೆನ ನಾವು ಕಾಪಾಡಿಕೊಂಡು ಮುಂದೆ ಹೋಗ್ತೀವಿ.